ಹಿಂದೂ ಸಮಾಜವನ್ನ ಕೆಣಕಿದ್ರೆ ಸುಮ್ಮನಿರೋದಿಲ್ಲ. ಹಿಂದೂ ಸಮಾಜದ ಮಹಾಪುರುಷರಿಗೆ ಅಪಮಾನ ಮಾಡಿದ್ರೆ ಸಹಿಸಲು ಸಾಧ್ಯವಿಲ್ಲ ಎಂದು ಆರ್ಎಸ್ಎಸ್ ಪ್ರಮುಖರಾದ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಸ್ವಾತಂತ್ರ್ಯ ವೀರ ದಾಮೋದರ ಸಾವರ್ಕರ್ ಅವಮಾನವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಂಚಿ ಘಟಕ ಮತ್ತು ಮಾತೃಶಕ್ತಿ ದುರ್ಗವಾಹಿನಿ ಮಂಚಿ ಘಟಕದ ವತಿಯಿಂದ ಮಂಚಿ ಗೋಪಾಲಕೃಷ್ಣ ದೇವಸ್ಥಾನದ ವಠಾರದಲ್ಲಿ ನಡೆದ ಹಿಂದೂ ಜಾಗೃತಿ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಿದರು. ಹಿಂದೂ ಸಮಾಜ ಕ್ಷಣ ಕ್ಷಣವೂ ಎಚ್ಚರದಿಂದಿರಬೇಕು, ಲವ್ ಜಿಹಾದ್ ನಂತಹ ಮೋಸದ ಬಲೆಗೆ ಬೀಳಬಾರದು ಎಂದು ಅವರು ಎಚ್ಚರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿವೃತ್ತ ಸೈನಿಕ ರಮೇಶ್ ರಾವ್ ನುಚ್ಚಿಪ್ಪಾಡಿ ವಹಿಸಿ, ವೇದಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಸಂಚಾಲಕ ಶರಣ್ ಪಂಪೇಲ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಪುತ್ತೂರು, ಸಚಿವ ಸಚಿನ್ ಮೆಲ್ಕರ್ ಉಪಸ್ಥಿತರಿದ್ದರು. ಮಗಳಿಗೋಸ್ಕರ ರಾಮಾಯಣ ಆಗಿದೆ, ಒಂದು ಹೆಣ್ಣು ಮಗಳಿಗೆ ಅಪಮಾನ ಆಗ್ತದೆ ಏನಾದ್ರು ಮಾಡಿದ್ದಾರೆ ಇವರು. ದೇವರ ದಯದಿಂದ CBI ಅವನು ಮಾಡಿದ್ದಲ್ಲ ಅಂತ ಸತ್ಯವನ್ನು ಹೇಳಿ ಅದು ಬಚಾವು. ಇಲ್ಲ ಅಲ್ಲಿಗೆ ಮುಗಿದೋಗ್ತಿದೆ. ವೇದಾವತಿಯಿಂದ ಹಿಡಿದು ಸುಮಾರು ಒಂದು 30 ವರ್ಷದಿಂದ ಹಿಡಿದು ಇವತ್ತಿನ ನೂರಾರು ಜನರ ಮೇಲೆ ಅಲ್ಲಿ ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ. ಯಾರು ಕೇಳೋರಿದ್ರಾ, ಯಾರು ಹೇಳೋರಿದ್ರಾ? ಸತ್ಯ ಅನಿಸ್ತದೆ. ಆ ಸೌಜನ್ಯ ಒಂದು ದೇವಿ ರೂಪದಲ್ಲಿ ಬಂದಲ್ಲ ಏನೋ 11 ವರ್ಷದ ನಂತರ ಮತ್ತೆ ಹಾಗೆ ಎದ್ದೇಳುವುದು ಎಲ್ಲಿಯಾದರೂ ಉಂಟ ಮಾರಾರೆ. ಅವಳು ಸಾಮಾನ್ಯ ಮನೆಯಿಂದ ಬಂದಂಥ ಹೆಣ್ಣು ಮಗಳು. ನಮ್ಮ ದೇಶದಲ್ಲಿ ಒಂದು ಹೆಣ್ಣು ಮಗಳಿಗೋಸ್ಕರ ರಾಮಾಯಣ ಆಗಿದೆ, ಒಂದು ಹೆಣ್ಣು ಮಗಳಿಗೆ ಅಪಮಾನ ಆಗ್ತದೆ ಅಂತ ಹೇಳಿದಕ್ಕೋಸ್ಕರ ಮಹಾಭಾರತ ಆಗಿದೆ. ಇಲ್ಲಿ 10 ಜನರಿಗೆ ಆದರೂ ಯಾರು ಕೇಳೋರಿಲ್ಲ. ಇಂಗ್ಲೀಷರಿಗೆ ಎಚ್ಚರಿಕೆ ಆಯಿತು. ಇಂಗ್ಲೀಷರು ಏನಿದೆ ಇವನು ಗಂಡ ಬಟ್ಟೆ ಪತ್ರ ಬರೀತಾ ಇದ್ದಾನಲ್ಲ ಇಷ್ಟಲ್ಲ. ಅದಕ್ಕೆ ಒಬ್ಬ ರೆಜಿಮೆಂಟ್ ಟೈಟ್ರಾ ಅಂತ ಹೇಳುವಂಥ ಒಬ್ಬ ಅಧಿಕಾರಿಯನ್ನು ಕಳಿಸ್ಕೊಟ್ರು. ನೋಡಿ ಮಾರೆ, ಅದು ಎಂಥದವನು ಬರಿತಾ ಇದ್ದಾನಲ್ಲ, ಅದು ಏನು, ಅದು ಎಂಥ ಕಥೆ. ಆ ಕ್ರೈಡಾಕ್ ಅವನು ಭಾರತಕ್ಕೆ ಬಂದ, ಇಲ್ಲಿಗೆ ಬಂದ, ಅಂಡಮಾನಿಗೆ ಬಂದ.